ಇದೇನೋ ಇದು ಆಡ್ದವ್ನು ಬಿಟ್ಟು ನೋಡ್ದವನು ಬಹುಮಾನ ಕೊಟ್ಟಂಗಾಯ್ತು. ಲೇ ವಿಜಯ್, ಇನ್ 2 ದಿವಸಕ್ಕೆ ಎಲ್ಲರೂ ಊರಿಗೆ ಹೋಗ್ತಾವ್ರೆ. ನಿನ್ ಬುಲ್ಬುಲ್ ಕತೆ ಏನು? ತಡ್ರಿ ಬಂದೆ. ಬಿಡ, ಮೊದ್ಲು ನಾನು ಟೆನ್ಷನ್ ಅಲ್ಲಿ ಇದ್ದೀನಿ. ನಿನಗಿಂತ ದೊಡ್ಡ ಟೆನ್ಷನ್ ಅಲ್ಲಿ ಇದೀನಿ ಹೋಗೆ. ಗೊತ್ತಾ ಅಣ್ಣ. ಇದು ನನ್ನ ಲೈಫ್ ವಿಷಯ ಕಣೋ. ಏನಾಯ್ತು? ನಾನು ಪ್ರಕಾಶ್ ಅನ್ನೋ ಒಂದು ಹುಡುಗನ್ ಲವ್ ಮಾಡ್ತಾ ಇದ್ದೀನಿ. ಪ್ರಕಾಶ್ ನನಗೆ ಕಾಲ್ ಮಾಡಿದ್ದ. ಆಸ್ಟ್ರೇಲಿಯಲ್ ಜಾಬ್ ಆಗಿದೆ ಅಂತ. ಗುಡ್. 2 lakh ಸ್ಯಾಲರಿ ಅಂತೆ. ವೆರಿ ಗುಡ್. ಇನ್ 10 ದಿವಸದಲ್ಲಿ ಅಲ್ಲೋಗಿ ಜಾಯ್ನ್ ಆಗ್ಬೇಕಂತೆ. ಅಷ್ಟ್ರಲ್ಲಿ ನಾನು ಮದ್ವೆ ಮಾಡ್ಕೊಂಡು ಜೊತೆಲಿ ಕರ್ಕೊಂಡು ಹೋಗ್ತೀನಿ ಅಂತಿದ್ದಾನೆ. ಸೂಪರ್, ಫ್ಯಾಂಟಾಸ್ಟಿಕ್, ಮಾರ್ವೆಲಸ್. ಇಷ್ಟು ವಿಷಯನ ಮಾವನ್ಗೆ ಹೇಳಿ ಆದಷ್ಟು ಬೇಗ ನಿಂಗೆ ವಾಲ್ಗ ಓದಿಸ್ಬೇಕು. ಅಷ್ಟೇ ತಾನೇ? ಅಷ್ಟೇ ಅಲ್ಲ ಅಣ್ಣ, ಪ್ರಕಾಶ್ ಪೇರೆಂಟ್ಸ್ ಮನಿ ಮೈಂಡೆಡ್. 75 ಲಕ್ಷ ವರದಕ್ಷಿಣೆ ಕೇಳ್ತಿದ್ದಾರೆ. ಚೆನ್ನಾಗಿದೆ ಪ್ರಿಯಾ. ಅವನೇ ನಿನ್ನನ್ನು ಲವ್ ಮಾಡ್ತಾವನ ಇಲ್ಲ ನೀನ್ ತಗೊಂಡೋಗೋ ದುಡ್ಡನ್ನ ಲವ್ ಮಾಡ್ತಾವನ? ಆಸ್ಟ್ರೇಲಿಯಾಲ್ ಕೆಲ್ಸ, 2 ಲಕ್ಷ ಸ್ಯಾಲ್ರಿ. ಇಂಥ ಹುಡುಗನಿಗೆ ಬೇಕು ಅಂದ್ರೆ ಇನ್ನ ಜಾಸ್ತಿ ದುಡ್ಡು ಕೊಡೋ ಸಂಬಂಧ ಸಿಗುತ್ತೆ. ಅದಕ್ಕೆ ನಾನು ಕನ್ವಿನ್ಸ್ ಆದೆ. ಅಲ್ಲ ಪ್ರಿಯಾ, ಮಾವ ನಿನ್ನ ಓದ್ಸೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಅದು ನಿನಗೂ ಚೆನ್ನಾಗಿ ಗೊತ್ತು. ಈಗ ಇದ್ದಕ್ಕಿದ್ದಂಗೆ ಮದುವೆ ಅಂತಂದ್ರೆ ಅಷ್ಟೊಂದು ದುಡ್ಡು ಎಲ್ಲಿಂದ ತರ್ತಾರೆ? ಅದು ಅಲ್ಲದೆ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿ ಕೈ ಬೇರೆ ಖಾಲಿ ಮಾಡ್ಕೊಂಡು ಕೂತಿದ್ದಾರೆ. ಹೌದಣ್ಣ, ನಮ್ಗೆ ಉಳ್ದಿರೋದು ಈ ಮನೆ ಒಂದೇ. ಇದನ್ ಮಾರಾದ್ರೂ ಅಪ್ಪಂಗ್ ನನ್ ಮದ್ವೆ ಮಾಡಕ್ ಹೇಳೋಣ. ಲವ್ ಅಂದ ಕೂಡ್ಲೆ ಎಷ್ಟು ಸ್ವಾರ್ಥಿಗಳಾಗ್ಬಿಡ್ತೀವಿ ಅಲ್ವಾ? ನನ್ ಮದ್ವೆ ನಡಿಬೇಕು ಅಂದ್ರೆ ಈ ಮನೆ ಮಾರ್ದೆ ಬೇರೆ ದಾರಿನೇ ಇಲ್ಲ. ಈ ಚಾನ್ಸ್ ಮಿಸ್ ಮಾಡ್ಕೊಂಡ್ರೆ ಮತ್ತೆ ಇಂಥ ಒಳ್ಳೆ ಸಂಬಂಧ ನನ್ ಲೈಫಲ್ಲಿ ಸಿಗಲ್ಲ ಅಣ್ಣ. ನಾನ್ ಡೈರೆಕ್ಟ್ ಆಗಿ ಮಾತಾಡಕ್ ಹೋದ್ರೆ ವಂಶ ಪಾರಂಪರ್ಯಾಗಿ ಬಂದಿರೋ ಮನೆ, ಇದನ್ ಮಾರಕ್ಕಾಗಲ್ಲ, ಹಾಗೆ ಹೀಗೆ ಅಂತ ಖ್ಯಾತೆ ತೆಗಿತಾರೆ. ಇರೋದ್ರಲ್ಲಿ ನಿನ್ ಮಾತು ಕೇಳ್ತಾರೆ. ಅದಕ್ಕೆ ನಿನ್ನ ಹತ್ರ ಹೇಳ್ತಾ ಇದೀನಿ, ಪ್ಲೀಸ್ ಅಣ್ಣ, ಹೇಗಾದ್ರೂ ಮಾಡ ಅಪ್ಪನಿ ಮದ್ವೆಗೆ ಒಪ್ಸು. ಸರಿ, ನೀನೇ ಇಷ್ಟು ಹೇಳಿದ್ಮೇಲೆ ಟ್ರೈ ಮಾಡಿ ನೋಡ್ತೀನಿ. ಬಾ ಮಾವ, ಇಲ್ಲಿ ಬಾ ಬಾ, ಕೂತ್ಕೊಮ್ಮ. ಏನಪ್ಪ ವಿಜಯ ಅಂತ ಅರ್ಜೆಂಟು? ತುಂಬಾ ಒಂದು ಇಂಪಾರ್ಟೆಂಟ್ ಆದಂತ ವಿಷಯ ಮಾವ. ಏನು? ನನ್ ಫ್ರೆಂಡ್ ಒಬ್ಬ ಇದ್ದಾನೆ, ಇರ್ಲಿ, ಪ್ರಕಾಶ ಅಂತ. ತುಂಬಾ ಒಳ್ಳೆ ಹುಡುಗ. ಅದಕ್ಕೇನೀಗ? ಕೆಲ್ಸ ಎಲ್ಲಿ ಗೊತ್ತಾ? ಎಲ್ಲಿ? ಆಸ್ಟ್ರೇಲಿಯಾದಲ್ಲಿ. ಓಹೋ. ಅವನ್ ಸಂಬಳ ಎಷ್ಟು ಕೇಳು? ಎಷ್ಟು? 1 ತಿಂಗಳಿಗೆ 2 ಲಕ್ಷ ರೂಪಾಯಿ. 2 ಲಕ್ಷ? ನಮ್ ಪ್ರಿಯನ್ಗೆ ಒಳ್ಳೆ ಜೋಡಿ. ನೀವು ಅಂದ್ರೆ ಸಂಬಂಧ ಮಾತಾಡೋಣ ಮಾವ. ವಿಜಯ್, ನನ್ನ ಹೊಟ್ಟೆಲ್ ಹುಟ್ಟಿದ ಮಗ ಇದ್ದಿದ್ರು ತಂಗಿ ಭವಿಷ್ಯದ ಬಗ್ಗೆ ಇಷ್ಟು ಕಾಳಜಿ ವಹಿಸ್ತಾ ಇದ್ನೋ ಇಲ್ವೋ? ನೀನ್ ಒಳ್ಳೆ ಹುಡುಗ ಅಂದ್ಮೇಲೆ ಮುಗೀತು. 10 ದಿನದಲ್ಲಿ ಮದುವೆ ಮಾಡ್ಕೊಂಡು ಹುಡುಗಿನೂ ಕರ್ಕೊಂಡು ಆಸ್ಟ್ರೇಲಿಯಾ ಹೋಗ್ಬೇಕಂತಿದ್ದಾನೆ. 10 ದಿವಸದೊಳಗ? ಅಷ್ಟೇ ಅಲ್ಲ ಮಾವ, ವರದಕ್ಷಿಣೆ ಅಂತ 75 ಲಕ್ಷ ಕೇಳ್ತಾ ಇದ್ದಾರೆ. 75 ಲಕ್ಷ? ಹಾಗಾದ್ರೆ ಈ ಮನೆ ಮಾರ್ಬಿಡೋಣ. ಅದೇಗ್ ಸಾಧ್ಯ ಮಾವ? ವಂಶ ಪಾರಂಪರೆಯಿಂದ ಬಂದರೆ ಈ ಮನೆ ಅಂದ್ರೆ ನಿಮಗ್ ಪ್ರಾಣ ಅಲ್ವಾ? ಇರ್ಬೋದಪ್ಪ, ಒಳ್ಳೆ ಸಂಬಂಧ ಅಲ್ವಾ? ಮಗಳ ಸುಖದ ಮುಂದೆ ಈ ಮನೆ ಯಾವ ಲೆಕ್ಕನೋ ವಿಜಿ? ಮನೆ ಮಾರಿ ಮದುವೆ ಮಾಡಿ ಮುಗಿಸ್ಬಿಡೋಣ. ಆದ್ರೆ ಯಾವುದೇ ಕಾರಣಕ್ಕೂ ಈ ವಿಷಯ ಪ್ರಿಯಂಗ್ ಗೊತ್ತಾಗ್ಬಾರ್ದು. ಯಾಕೆ ಮಾವ? ಈ ಮನೆ ಅಂದ್ರೆ ನಂಗೆ ಪ್ರಾಣ ಅಲ್ವಾ? ಅದಕ್ಕೆ ಅವಳು ಮಾರೋದಕ್ಕೆ ಬಿಡೋಣ. ಇನ್ 10 ದಿವಸದಲ್ಲಿ ಮದುವೆ ಮಾಡ್ಕೊಂಡು ನನ್ನೊಬ್ಬನ್ನೇ ಬಿಟ್ಟು ಹೋಗ್ಬೇಕಲ್ಲ, ಅದಕ್ಕೆ ಅವಳು ಮದುವೆಗೆ ಒಪ್ಪಲ್ಲ ಕಣೋ. ಯಾಕೊಪ್ಪಲ್ಲ? ನಾನು ಒಪ್ಪಿಸ್ತೀನಿ. ಏ ವಿಜಿ, ಬೇಡಪ್ಪ. ಸುಮ್ನೆ ರೀ ಮಾವ, ನಾನು ಒಪ್ಪಿಸ್ತೀನಿ ಅಂತ ಹೇಳಿದ್ನಲ್ಲ. ಏ ಪ್ರಿಯಾ, ವಿಜಿ. ಪ್ರಿಯಾ ಬಾಯ್ಲಿ. ನಾನು ಮಾವ ಸೇರಿ ನಿನ್ಗೊಂದು ಹುಡುಗನ್ ಫಿಕ್ಸ್ ಮಾಡಿದೀವಿ. ಹೆಸರು ಪ್ರಕಾಶ್ ಅಂತ. ಆಸ್ಟ್ರೇಲಿಯಾದಲ್ಲಿ ಜಾಬು, 2 ಲಕ್ಷ ಸ್ಯಾಲರಿ. ನನ್ ಕ್ಲೋಸ್ ಫ್ರೆಂಡ್ ಅಮ್ಮ. ಬಹಳ ಒಳ್ಳೆ ಸಂಬಂಧ. ಬೇಡ ಅಣ್ಣ, ನಾನ್ ಮನಸ್ಫೂರ್ತಿಯಾಗಿ ಹೇಳ್ತಾ ಇದೀನಿ, ನನ್ಗೆ ಈ ಸಂಬಂಧ ಬೇಡ. ಒಪ್ಕೊಳ್ಳಮ್ಮ. ಈ ಚಾನ್ಸ್ ಮಿಸ್ ಆದ್ರೆ ಮತ್ತೆ ಇಂಥ ಒಳ್ಳೆ ಸಂಬಂಧ ಸಿಕ್ಕೋದಿಲ್ಲ. ಒಪ್ಕೋ ಪ್ರಿಯಾ. ಅದು ಅಪ್ಪ ಅಂದ್ರೆ ಅಪ್ಪ, ನನ್ನ
ಕ್ಷಮಿಸ್ಬಿಡಿ ಅಪ್ಪ. ಅಳ್ಬೇಡ ಕಣೋ. ಹೇ ಪ್ರಿಯಾ, ನೋಡಿ, ಅಳ್ಬೇಡ ಅಳ್ಬೇಡ ಮಗಳೇ. ಯಾಕೋ ಅಳ್ತೀಯ? ಹೆಣ್ಮಗಳಾಗಿ ಹುಟ್ಟಿದ ಮೇಲೆ ಯಾವತ್ತಿದ್ರೂ ಗಂಡನ ಮನೆಗೆ ಹೋಗ್ಲೇಬೇಕಲ್ವಾ? ಇಷ್ಟಕ್ಕೆ ಯಾಕೆ ಅಳ್ತೀಯ? ಅಳ್ಬೇಡಮ್ಮ. ಹೇ ನೋಡೋ ವಿಜಯ್, ಮದುವೆ ಆದ್ರೆ ನನ್ನೊಬ್ಬನ್ನೇ ಬಿಟ್ಟು ಹೋಗ್ಬೇಕು ಅಂತ ಹೇಗೆ ಅಳ್ತಾ ಇದ್ದಾಳೆ ನೋಡು. ಹೌದು ಮಾವ. ಅಳ್ಬೇಡ ಮರಿ. ಬೇಡಪ್ಪ, ನನ್ಗೆ ಮದ್ವೆ ಬೇಡ. ಹೇ ತಪ್ಪಮ್ಮ, ಹಾಗೆಲ್ಲ ಹೇಳ್ಬೇಡ. ಏ, ಹಾಗೆಲ್ಲ ಹೇಳಂಗೆ ಇಲ್ಲ. ನಾನು ಮಾವ ಫಿಕ್ಸ್ ಆಗ್ಬಿಟ್ಟಿದೀವಿ, ಈ ಮದ್ವೆ ನಡ್ದೆ ನಡೆಯುತ್ತೆ. ಇಲ್ಲ, ಬೇಡ ಅನ್ನಲ್ಲ. ಏಯ್, ಅವಳ ಮದುವೆ ಬೇಡ ಅಂದ್ರೆ ನೀನ್ ಯಾಕ ಫೋರ್ಸ್ ಮಾಡ್ತಿದ್ಯಾ? ಏಯ್, ಈ ಮದುವೆ ನಡೀಲೇಬೇಕು. ಹೇ ನಿನಗೂ ಆ ಹುಡುಗ ಗೊತ್ತಾ? ಗೊತ್ತು ಅಂತ ಹೇಳು. ನನಗ್ ಗೊತ್ತಿಲ್ದಿರೋ ವಿಷಯ ಯಾವ್ದ ಇದೆ? ಪ್ರಕಾಶ್, ಪ್ರಕಾಶ, ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ. ಏನಪ್ಪ ಬರೀ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ? ನಮ್ ಪ್ರಿಯಂಗ್ ಒಳ್ಳೆ ಜೋಡಿ ಹೌದಾ ಅಲ್ವೋ? ಸೂಪರ್. ಮೇಡ್ ಫಾರ್ ಈಚ್ ಅದರ್. ನೋಡ್ದ ಹೆಂಗ್ ಮ್ಯಾನೇಜ್ ಮಾಡಿದೆ? ಸೂಪರ್. ಆದ್ರೆ ಒಂದ್ ಸಣ್ಣ ಪ್ರಾಬ್ಲಮ್ ಇದೆ. ಏನದು? ಡೌರಿ 75 ಲಕ್ಷ ಕೇಳ್ತಾ ಇದಾರೆ. ಅದಕ್ಕೆ ಮಾವ ಈ ಮನೆ ಮಾರ್ತಾರಂತೆ. ಮನೆ ಏನ ಮನೆ ಮಾರ್ತಾರಂತ? ಏನಪ್ಪ ಮನೆ ಮಾರ್ತೀಯ? ಪ್ರಿಯಾ ನನಗೂ ಮಗಳಿದ್ದ ಹಾಗೆ. ಅವಳ ಮದುವೆ ಜವಾಬ್ದಾರಿ ನಿನಗ್ ಮಾತ್ರ ಅಲ್ಲ. ನಾನು ಅಷ್ಟೋ ಇಷ್ಟೋ ಸಂಪಾದನೆ ಮಾಡಿದ್ದೀನಿ. ಅವಳ ಮದುವೆ ಖರ್ಚು ನಂದು. ಅದ್ದು ಛತ್ರದ ಖರ್ಚು ಏನೇ ಇದ್ರು ನಾನ್ ನೋಡ್ಕೋತೀನಿ ಕಣೋ. ಲೋ ಹುಚ್ಚ, ನಾವೇ ನಿನ್ ಸಂತೋಷನ ಮಾತ್ರ ಹಂಚ್ಕೊಳಕ್ ಬಂದಿದೀವನು, ನಿನ್ ಕಷ್ಟನೂ ಹಂಚ್ಕೋತೀವೋ? ಏಯ್, ಸ್ವಿಟ್ಜರ್ಲೆಂಡ್ ಅಲ್ಲಿ ನಾನು ಚೆನ್ನಾಗೇ ಸಂಪಾದನೆ ಮಾಡಿದ್ದೀನ್ರೋ. ನಿಮ್ಮನ್ ಬಿಟ್ರೆ ನನಗೆ ಇನ್ಯಾರಿದಾರೋ? ಆ ಹುಡುಗನಿಗೆ ಬಂಗ್ಲೆ, ಕಾರು, ವರದಕ್ಷಿಣೆ ನಾನ್ ಕೊಡ್ತೀನಿ. ಹೇ ವಿಜಯ್, ಅಂಕಲ್. ಆ ಹುಡುಗನಿಗೆ ವಿಷಯ ತಿಳಿಸೋ. ಸರಿ ಅಂಕಲ್. ಆದ್ರೆ ಒಂದ್ ಚಿಕ್ಕ ಪ್ರಾಬ್ಲಮ್ ಇದೆ. 10 ದಿನದಲ್ಲಿ ಮದುವೆ ಆಗ್ಬೇಕಂತೆ. ಯಾಕಂದ್ರೆ ಪ್ರಿಯನು ಕರ್ಕೊಂಡು ಹುಡುಗ ಆಸ್ಟ್ರೇಲಿಯಾಗ ಹೋಗಿ ಕೆಲ್ಸಕ್ಕೆ ಜಾಯ್ನ್ ಆಗ್ಬೇಕಂತೆ. 10 ದಿನದಲ್ಲಿ ಮದುವೆನಾ? ಓಕೆ, ನೋ ಪ್ರಾಬ್ಲಮ್. ಮದುವೆ ಮುಗಿಸಿ ಇಲ್ಲಿಂದ ಹೋಗೋಣ. ಏನಂತೀಯ ಅಮರ್? ಏನ್ ತೊಂದ್ರೆ ಇಲ್ಲ, ಹಾಗೆ ಮಾಡೋಣ. ನನ್ನ ಜನ್ಮ ಸಾರ್ಥಕ ಆಯ್ತು ಕಣ್ರು. ನಾನು ಭಾಗ್ಯಶಾಲಿ, ನಾನು ಪುಣ್ಯವಂತ. ಬಿಸ್ನೆಸ್ ಅಲ್ಲಿ ಲಾಸ್ ಆದಾಗ ನಾ ಎಲ್ಲ ಕಳ್ಕೊಂಬಿಟ್ಟೆ ಅನ್ಕೊಂಡ್ಬಿಟ್ಟಿದ್ದೆ. ನಿಮ್ಮಂತ ಸ್ನೇಹಿತರ ಮುಂದೆ ನನ್ಗಿನ್ ಯಾವ ಸಂಪತ್ತು ಬೇಕ್ರೋ? ನೀವೆಲ್ಲ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದೀರು. ಟಿಕೆಟ್ ಕ್ಯಾನ್ಸಲ್.